ಗೊಂಬೆ ತಯಾರಿಸ್ತಾ ಇದ್ದಂತ ಫ್ಯಾಕ್ಟರಿ ಬೆಂಕಿಗೆ ಸುಟ್ಟು ಭಸ್ಮ ಆಗಿದೆ. ಬಡ ಜನರ ಜೀವನಕ್ಕೆ ಕೊಳ್ಳೆ ಇಟ್ಟಿದೆ ಈ ಆಕಸ್ಮಿಕ ಬೆಂಕಿ. ರಾಯಚೂರು ಮೂಲದ ಕೂಲಿ ಕಾರ್ಮಿಕರು ಇದೀಗ ಬೀದಿಗೆ ಬಿದ್ದಿದ್ದಾರೆ. ಹಲವು ವರ್ಷಗಳಿಂದ 100ಕ್ಕೂ ಹೆಚ್ಚು ಜನ ವಾಸವಿದ್ರು ಇಲ್ಲಿ. ಇದೀಗ ಬಿಬಿಎಂಪಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಡ್ಲಿಲ್ಲ ಅನ್ನುವಂತ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಮಕ್ಕಳು ಮಹಿಳೆಯರು ಕೂಡ ಶೆಡ್ನಲ್ಲಿ ವಾಸ ಇದ್ರು. ಬೆಂಕಿಯ ಜ್ವಾಲೆಗೆ ಮನೆಯಲ್ಲಿದ್ದಂತ ಸಾಮಗ್ರಿಗಳು ಸುಟ್ಟು ಹೋಗಿವೆ. ರಾತ್ರಿ ಇಡೀ ದೇಗುಲದ ಅಂಗಳದಲ್ಲಿ ಜನ ಮಲಗಿದ್ದಾರೆ. ಮನೆ ಖಾಲಿ ಮಾಡುವಂತೆ ಮಾಲೀಕರು ಒತ್ತಡವನ್ನ ಹೇರ್ತಾ ಇದ್ದಾರೆ. ಮಾಲೀಕರ ಮಾತು ಕೇಳಿ ಈ ಬಡ ಜನ ತಬ್ಬಿಬಾಗಿದ್ದಾರೆ. ಇದ್ದಕ್ಕಿದ್ದಂತೆ ಮನೆ ಬಿಟ್ಟು ಹೋಗಿ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗೋದವರು? ಡಾಕ್ಟರ್ ಅಂಬೇಡ್ಕರ್ ಸುವರ್ಣ ಸಂಘಟನೆ ಇಮ್ರಾನ್ ತಮ್ಮ ನೋವನ್ನ ಹೇಳ್ಕೊಂಡಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಸಹಾಯ ಮಾಡಬೇಕು ಅಂತ ಕಣ್ಣೀರು ಹಾಕಿದ್ದಾರೆ. ಗೊಂಬೆಯನ್ನ ತಯಾರಿಸ್ತಾ ಇದ್ದಂತ ಫ್ಯಾಕ್ಟರಿ ಬೆಂಕಿಗೆ ಆಹುತಿಯಾಗುತ್ತೆ. ಇದನ್ನೇ ನಂಬಿಕೊಂಡಿದ್ದಂತ ನೂರಾರು ಕುಟುಂಬಗಳು ಇದೀಗ ಬೀದಿಗೆ ಬಿದ್ದಿವೆ. ರಾಯಚೂರು ಮೂಲದ ಕೂಲಿ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಬಹಳ ವರ್ಷಗಳಿಂದ ಇಲ್ಲಿ ವಾಸವಿದ್ರು. ಇದೀಗ ದಿಕ್ಕೇ ತೋಚದಂತಾಗಿದೆ ಅವರಿಗೆ. ರಾತ್ರಿ ಏನಾಯ್ತು ಸರ್, ನಾವಿಲ್ಲಿ ಕೆಲಸಲಿಂದ ಬಂದೇವಾ, ಬಂದ ತಕ್ಷಣ ಒಳಗಡೆ ಅಡಿಗೆ ಮಾಡಕ್ ಕುಂತಿದೀವಿ. ಇಲ್ಲಿ ಈ ಕಡೆಯಿಂದ ಬೆಂಕಿ ಬಂತ, ಅದಕ್ಕೆ ಹುಡುಗರು ಎತ್ಕೊಂಡು ಆ ಕಡೆ ಹೋಗ್ಬಿಟ್ಟಿವಿ ಸರ್. ಇಷ್ಟೇ ನಡೆದಿರೋದು. ಆ ಕಡೆ ಎಲ್ಲ ಅದು ಗೊಂಬೆ ಎಲ್ಲ ಮಾಡ್ತಿದ್ರು ಸರ್, ಅಲ್ಲಿಂದ ಬೆಂಕಿ ಎತ್ಕೊಂಡ್ಬಿಡ್ತು. ಜನಗಳು ತುಂಬಾ ಜನಗಳು ಇದ್ದೀವಿ ಸರ್. ನಾವಿಲ್ಲಿ ಯಾರಿಗೇನಾಗಿಲ್ಲ ಸರ್. ಅದೇ ನಮ್ದು ರೇಷನ್ ಬಟ್ಟೆ ಬರೆ ಅದೇ ಹೋಯ್ತು ನಮ್ದು. ಎಷ್ಟು ಮನೆಗಳು ಬೆಂಕಿ ಅಂತ 18 ಮನೆ ಹೋಗಿದೆ ಸರ್. ಲಾಸ್ ಆಗಿದೆ ಸರ್. ಅದೇ ನಮ್ದು ಊಟ ಮಾಡೋದು, ಬಟ್ಟೆ ಬರೆ ಪಾತ್ರೆ ಸಾಮಾನು ಅದೇ ಹೋಗ್ಬಿಟ್ಟಿದೆ ಸರ್. ಕೆಲವ್ರದ್ದು ಕಾಸು ಎಲ್ಲ ಹಾಕಿದ್ರು ಸರ್, ಅದೇ ಹೋಗ್ಬಿಟ್ಟಿದೆ. ರಾತ್ರಿ ಏನಾಯ್ತು ಸರ್, ನಾವಿಲ್ಲಿ ಕೆಲಸಲಿಂದ ಬಂದೇವಾ, ಬಂದ ತಕ್ಷಣ ಒಳಗಡೆ ಅಡಿಗೆ ಮಾಡಕ್ ಕುಂತಿದೀವಿ. ಇಲ್ಲಿ ಈ ಕಡೆಯಿಂದ ಬೆಂಕಿ ಬಂತ, ಅದಕ್ಕೆ ಹುಡುಗರು ಎತ್ಕೊಂಡು ಆ ಕಡೆ ಹೋಗ್ಬಿಟ್ಟಿವಿ ಸರ್. ಇಷ್ಟೇ ನಡೆದಿರೋದು. ಆ ಕಡೆ ಎಲ್ಲ ಅದು ಗೊಂಬೆ ಎಲ್ಲ ಮಾಡ್ತಿದ್ರು ಸರ್, ಅಲ್ಲಿಂದ ಬೆಂಕಿ ಎತ್ಕೊಂಡ್ಬಿಡ್ತು. ಒಂದ್ ತೊಲಿ ಬಂಗಾರ ಇಟ್ಟಿದೆ, ಇದು ಕಿವಿನದು ಇದು ಮುಗಿದು ಮುತ್ತು ನಮ್ ದೊಡ್ಡ ಅದು ಹೋಗಿ ಅದು ಒಂದ್ ತೊಲಿ. ನಾವು ಹುಡುಗ ಒಂದು 10,000 ನಂದು 20,000 30,000 ರೂಪಾಯಿನ ಕೆಲಸ ಹೋಗ್ಬಿಟ್ಟಾವ. ಅದು ನಾನು ಬಂದ ಕೆಲಸ ಅಲ್ಲಿ ಬಂದು ಸ್ವಲ್ಪ ಕೈ ತೊಳೆದ ಕೆಲಸ ಬಾತ್ರೂಮ್ ಹೋಗಿ ಬಳಿ ಬರ್ಬೇಕು ಅಂದ್ರೆ ಈ ಕಡೆ ಮೋಟ್ರ್ ಜಾಸ್ತಿ ನನ್ನ ರೂಮ್ ಇಂದ ಬಗ ಬೆಂಕಿನೇ ಹತ್ತು ಬಿಟ್ಟಿದ್ದು. ಒಳಗೆ ಗಾಬರಿಯಾಗಿ ಒಂದು ಬ್ಯಾಗ್ ಇಟ್ಕೊಂಡು ಹೋಗಿದ್ನಿ, ಅದ್ರಾಗ ಏನು ಇಲ್ಲ, ಖಾಲಿ ಬ್ಯಾಗ್ ಎತ್ಕೊಂಡು ಹೋಗ್ಬಿಟ್ಟು. ಏನ್ ಮಾಡ್ತೀನಿ ನೋಡಿ ಸರ್, ಗೌರ್ಮೆಂಟ್ ಏನ್ ಮಾಡ್ತೀರಿ ನೋಡಿ, ನಿಮ್ಗೆ ನೀವ್ ಎಲ್ಲಿ ಕಳಿಸ್ತೀರಿ, ಏನ್ ಮಾಡ್ತೀರಿ? ಗೌರ್ಮೆಂಟ್ ದೇವ್ ಬಿಟ್ಟು ನಿಮ್ಗೆ ಪುಣ್ಯ ಮಾಡ್ರಿ. ನಮ್ಗೆ ಬಡವ್ರಿಗೆ ಇದ್ದಿದ್ದು ₹1 ಜಮಾ ಮಾಡಿ 3,000 ರೂಪಾಯಿ ಇಟ್ಟಿದೆ. ಮಗಳು ಮಗ ಅದು ಗಾಡಿ ಇದ್ದಿದ್ದು, ಗಾಡಿ ಎಷ್ಟು ಆಗ್ಯದ 2-3 ದಿವಸ ಆಗಿದ್ದು. ಅದು ಎಲ್ಲ ಇಲ್ಲಿ ಇಸ್ಕೊಂಡು ಕಟ್ಟಬೇಕು, ಗಾಡಿ ರೆಡಿ ಮಾಡಬೇಕು ಅಂತ. ಜಾಗ ಖಾಲಿ ಹೋಗ್ರಿ ಅಂತಾನು ಓನರ್. ಎಲ್ಲಿ ಹೋಗಮ್ ಸರ್, ನಮ್ಗಲ್ಲಿ ಮೈ ಮೇಲೆ ಬಟ್ಟೆ ಇಲ್ಲ, ಉಣಾಕ ತಿನ್ನಾಕ ಪಾತ್ರೆ ಇಲ್ಲ, ಹಿಂಗೆಲ್ಲ ಸುಟ್ಟು ಹೋಗ್ಬಿಟ್ಟ. ಅದು ಎಲ್ಲಿ ಹೋಗಮ್? ಹೋಗಂದ್ರೆ ಹೋಗ್ರಿ, ಇಲ್ಲಿ ಜಾಗ ಬಿಟ್ಟು ಹೋಗ್ರಿ ಅಂತಾನು ಸರ್. ನಿಮ್ ಮುಂದೆಗೆ ಎಲ್ಲಿ ಅಂತ ಹೋಗ್ರಿ? ನಮ್ಮ ಮೈ ಮೇಲೆ ಏನು ಬಟ್ಟೆ ಇದ್ರೆ ಹೊತ್ಕೊಂಡ್ರು ಹೋಗ್ವಿ. ಇದು ಇದ್ದಿದ್ದು ಬಟ್ಟೆ ಎಷ್ಟೇ ಐತಿ. ಕೆಲಸ ಅಲ್ಲಿ ಬಿಂದು ಕಾಯಿ ಕಲ್ಲು ತೊಳಸು ಸ್ವಲ್ಪ ಬಾತ್ರೂಮ್ ಹೋಗಿ ಒಳಗೆ ಬಂದಾಗೆ ಬೆಂಕಿನ ಹತ್ಬಿಟ್ಟದ. ಬದೆ ಮನ್ಯಾಗನು ಹೋಗಿದ್ಲ ಚಾಯ್ ತೆಗದ. ಅಷ್ಟು ಪರಿಸ್ಥಿತಿ ಆಗದ. 7 ಗಂಟೆಗೆ ಸರ್ ರಾತ್ರಿ ಆಗಿದೆ ಅಂದ್ರೆ ನಾವು ಪರಾಣ ಹೋಗ್ತಿದ್ವಿ. ನಾವು ಪರಾಣ ಉಳ್ದಿದ್ದು ಸಾಕ. ಇಲ್ಲಿ ಇದು ಗುಡಿ ಮುಂದೆ ರೋಡ್ ಇಲ್ಲಿಗೆ ಮುಕ್ಕೊಂದಿವಿ ಸರ್. ಇಲ್ಲಿ ಅವರು ಇವರು ಬಿಸ್ಕಿಟ್ ತಂದು ಕೊಟ್ರು, ಯಾರು ಬ್ರೆಡ್ ತಂದು ಕೊಟ್ರು, ಪುಣ್ಯ ಮಾಡಿದ್ರು.